ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಅವರು ಇವತ್ತು ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ದಾರೆ. ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ದಾರೆ ವಿ ಸೋಮಣ್ಣ. ಟಿಕೆಟ್ ನೀಡಿದ ಬೆನ್ನಲ್ಲೇ ಯಡಿಯೂರಪ್ಪನವರ ಜೊತೆ ಚರ್ಚೆ. ಅಸಮಾಧಾನಿತರ ವಿಶ್ವಾಸಕ್ಕೆ ಮುಂದಾಗಿದ್ದಾರೆ. ಮಾಧುಸ್ವಾಮಿ ಅವರನ್ನು ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮಾಧುಸ್ವಾಮಿ ಅವರು ಅಸಮಾಧಾನಗೊಂಡಿದ್ದಾರೆ. ಬಟ್ ನಾನು ಅವ್ರನ್ನ ಮಾತನಾಡಿಸ್ತೀನಿ, ಚುನಾವಣೆಯಲ್ಲಿ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಸೋಮಣ್ಣ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸೊ ಇಲ್ಲಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಯಡಿಯೂರಪ್ಪನವ್ರನ್ನ ಇವತ್ತು ಶೋಭಾ ಕರಂದ್ಲಾಜೆ ಅವರು ಭೇಟಿ ಮಾಡಿದ್ರು, ಸೋಮಣ್ಣನವರು ಭೇಟಿ ಮಾಡಿದ್ರು. ಹೀಗೆ ಎಲ್ಲರೂ ಕೂಡ ಭೇಟಿ ಮಾಡಿ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಯಾಕೆಂದರೆ ತುಂಬ ಆಕಾಂಕ್ಷಿತರಾಗಿದ್ದರು, ಯಡಿಯೂರಪ್ಪನವರು ನನಗೆ ಟಿಕೆಟ್ ಕೊಡಿಸಿದ್ದಾರೆ ಅಂತಕ್ಕಂಥ ಲೆಕ್ಕಾಚಾರ. ಹಾಗಾಗಿ ಜೊತೆಗೆ ತುಮಕೂರಿನಿಂದ ಮಾಧುಸ್ವಾಮಿಯವರು ಕೂಡ ದೊಡ್ಡ ಮಟ್ಟದ ಟಿಕೆಟ್ ಆಸ್ಪಿರೆಂಟ್ ಆಗಿದ್ದರು. ಈಗ ಸಹಜವಾಗಿ ಅವ್ರಿಗೆ ಬೇಸರ ಆಗಿರುತ್ತೆ. ಹಾಗಾಗಿ ಮಾಧುಸ್ವಾಮಿಯವ್ರನ್ನೂ ಭೇಟಿ ಮಾಡ್ತೀನಿ, ಅವ್ರ ಜೊತೆನಲ್ಲೂ ಕೂಡ ಚರ್ಚೆ ಮಾಡ್ತೀನಿ, ಚುನಾವಣೆಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ತೀನಿ ಅಂತ ಹೇಳಿದ್ದಾರೆ. ಒಂದು ಹೊರಗೆ ಒಳಗೆ ಅವೆಲ್ಲವೂ ನೆನ್ನೆಗೆ ಆಗೋಯ್ತು. ಇವತ್ತೆಲ್ಲ ಒಳಗಡೆವರೇ. ಹಾಗಾಗಿ ನನಗೆ ರಾಜ್ಯದ ಎಲ್ಲ 32 ಜಿಲ್ಲೆಗಳು ಕೂಡ ನಮ್ಮವೇ. ನಾವೆಲ್ಲರೂ ಕೂಡ ಆಯಾ ಟೈಮ್ನಲ್ಲಿ ಅವರವ್ರ ಇದಕ್ಕೋಸ್ಕರವಾಗಿ ಅವರು ಕೂಡ ಅದನ್ನು ಹೇಳಿರೋದು ಸಹಜ. ನಾನು ನಾಳೆ ನನ್ನ ಮಿತ್ರರಾದ ಮಾಧುಸ್ವಾಮಿಯವ್ರನ್ನ ಅವ್ರ ಮನೆಯಲ್ಲೇ ಭೇಟಿ ಮಾಡ್ತೀನಿ. ನಾನು ಬೆಳಗ್ಗೆ ತುಮಕೂರಿಗೆ ಹೋಗ್ತೀನಿ, ಸಿದ್ಧಗಂಗಾ ಮಠಕ್ಕೆ ಹೋಗ್ತೀನಿ, ಅಲ್ಲಿಂದ ಹರಿಶುಂಚನಿಗೆ ಹೋಗ್ತೀನಿ. ಸುಮಾರು ಮಠಗಳಿವೆ, ಗುರುಕುಲ ಇವೆ. ಎಲ್ಲ ಕಡೆಯಲ್ಲೂ ಕೂಡ ನಾಳೆ ಇಡೀ ದಿನ ಸಂಜೆವರೆಗೂ ಎಲ್ಲ ಸಮಾಜದ ಮಠ ಮಾನ್ಯಗಳನ್ನು ನೋಡಿ ತದನಂತರ ಮಾಧುಸ್ವಾಮಿಯವ್ರ ಮನೆಗೆ ಹೋಗ್ತೀನಿ. ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ಈ ಚುನಾವಣೆ ದೇಶದ ಚುನಾವಣೆ. ಈ ಚುನಾವಣೆ ಭಾರತ ಭವಿಷ್ಯದಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋ ಬಯಕೆಯನ್ನು ರಾಷ್ಟ್ರದ 142 ಕೋಟಿ ಜನ ಬಯಸಿದ್ದಾರೆ. ನಾವೆಲ್ಲರೂ ಕೂಡ ಮುಖ್ಯವಾಹಿನಿಯಲ್ಲಿ ಹೋಗೋಣ ಬಾರಪ್ಪ ಅಂತ ಅವ್ರನ್ನೂ ಕೂಡ ವಿನಂತಿ ಮಾಡ್ಕೊಳ್ತೀವಿ.